ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋದಾಗ ಗೋಲ್ಡ್ ಒಂದು ಸ್ವಲ್ಪ ಕೆಳಗೆ ಬರುತ್ತೆ ಅಂಡ್ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಹೋದಾಗ ಗೋಲ್ಡ್ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೋಡ್ಕೊಂಡು ಬಂದ್ರೆ ಗೋಲ್ಡ್ ಆಕ್ಚುಲಿ ಗಿವ್ಸ್ ಯು ವೆರಿ ಗುಡ್ ರಿಟರ್ನ್ಸ್. ಇವಾಗ ಎಲ್ಲರೂ ಐ ವಿಲ್ ಇನ್ವೆಸ್ಟ್ ಆಲ್ ಮೈ ಡಿಸ್ಪೋಸಬಲ್ ಇನ್ಕಮ್, ಐ ವಿಲ್ ಪುಟ್ ಇಟ್ ಇನ್ ಟು ದ ರಿಯಲ್ ಎಸ್ಟೇಟ್ ಅಂತ ಹೇಳ್ಬೋದು, ಅಥವಾ ಐ ವಿಲ್ ಪುಟ್ ಇಟ್ ಇನ್ ದ ಗೋಲ್ಡ್ ಅಂತ ಹೇಳ್ಬೋದು. ಬಟ್ ದಟ್ ಈಸ್ ನಾಟ್ ದ ಕರೆಕ್ಟ್ ಮೆಥಡ್. So this person was getting about 1 lakh rupee salary. Adaralli 60,000 rupees was the was the monthly expenditure. EMI portion I said that it should not be more than 30,000 rupees ಅಂತ ಹೇಳಿದೆ. So 30,000 rupees ತೆಗೆದು ಬಿಟ್ರೆ 10,000 rupees ಮಾತ್ರ ಉಳಿತು. ಆ 10,000 rupees is what actually you should invest into different class of the assets as I was talking about. Hello, Namaskara. This is Ramesh for ಈ ದಿನ. ಇವತ್ತಿನ ಟಾಪಿಕ್ ಇಸ್ ಟಾಕಿಂಗ್ ಅಬೌಟ್ ಇನ್ವೆಸ್ಟ್ಮೆಂಟ್ಸ್. ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾತ್ರ ಅಂತಲ್ಲ, ದೇರ್ ಆರ್ ವೈಡ್ ವೆರೈಟಿ ಆಫ್ ಅಸೆಟ್ ಕ್ಲಾಸಸ್. ಸೊ ಎಲ್ಲದ್ರ ಮೇಲೂ ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡ್ಕೊಂಬರೋದು. ಆಮೇಲೆ ಪ್ರೈಮರಿಲಿ ನಾನು ಲಾಸ್ಟ್ ಟೈಮ್ ಆ್ಯಂಡ್ ಹೌ ಟು ಬೀಟ್ ದ ಇನ್ಫ್ಲೇಷನ್. ಈಗ ನಾನು ಲಾಸ್ಟ್ ವೀಕ್ ಇದರಲ್ಲಿ ವಿಡಿಯೋನಲ್ಲಿ ಹೇಳಿದ್ದೆ, ಆ್ಯಕ್ಚುಲಿ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಹಣದುಬ್ಬರ. ಸೊ ಅಂದರೆ ವರ್ಷ ಎಲ್ಲನೂ ಕಮಾಡಿಟೀಸ್ದು ಪ್ರೈಸಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆ್ಯಂಡ್ ಆಮೇಲೆ ದ ಪರ್ಚೇಸಿಂಗ್ ಪವರ್ ಆಫ್ ದ ಮನಿ ಆ್ಯಕ್ಚುಲಿ ಸ್ಟಾರ್ಟ್ಸ್ ಗೋಯಿಂಗ್ ಡೌನ್. ಸೊ ಅದನ್ನು ಹೆಂಗೆ ಬೀಟ್ ಮಾಡೋದು, ಸೊ ಅದ್ರ ಬಗ್ಗೆ ಮಾತಾಡ್ಕೊಂಬರೋಣ ಅಂಥೇಳಿ. ಸೊ ಇವಾಗ ಎಲ್ಲರಿಗೂ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಒಂದು ಇರುತ್ತೆ. ಸೊ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಕುಡ್ ಬಿ ಎ ಸ್ಯಾಲರಿಡ್ ಎಂಪ್ಲಾಯ್ಮೆಂಟ್ ಆರ್ ಏನಾದರೂ ಒಂದು ಬಿಸ್ನೆಸ್ ಆರ್ ವಾಟ್ ಎವರ್. ಸೊ ಅದರಿಂದ ಆ್ಯಕ್ಚುಲಿ ದೇರ್ ಮಂತ್ಲಿ ಎಕ್ಸ್ಪೆನ್ಸಸ್ ಶುಡ್ ಬಿ ಮೆಟ್ ಔಟ್ ಬೈ ದ ಪ್ರೈಮರಿ ಸೋರ್ಸ್ ಆಫ್. ಸೊ ಇವಾಗ ಅದಾದಮೇಲೆ ಅದು ಮಂತ್ಲಿ ಎಕ್ಸ್ಪೆಂಡಿಚರ್ನ ಮೀಟ್ ಔಟ್ ಮಾಡಿದ್ಮೇಲೆ ಅದು ವಾಟ್ ಎವರ್ ಪೋರ್ಷನ್ ಇಸ್ ಲೆಫ್ಟ್ ಔಟ್, ಅದನ್ನು ಇಟ್ ಇಸ್ ಕಾಲ್ಡ್ ಆಸ್ ಅ ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಪೋಸಬಲ್ ಇನ್ಕಮ್ನ ಮತ್ತೆ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟಲ್ಲಿ ಅದನ್ನು ಹೂಡಿಕೆ ಮಾಡಿ ಅದನ್ನು ಯು ಹ್ಯಾವ್ ಟು ಮೇಕ್ ದ ಅರ್ನ್ಡ್ ಮನಿ ಅರ್ನ್ ಅಗೈನ್ ಅಂತ ಹೇಳ್ತಾರೆ, ಆರ್ ಅರ್ನ್ ಮನಿ ಅರ್ನ್ ಮೋರ್. ಸೊ ಈ ಥರ ಆ್ಯಕ್ಚುಲಿ ಯು ಹ್ಯಾವ್ ಟು ಬೇಸಿಕಲಿ ಮಿಕ್ಕಿದ್ದು ಯಾವುದು ಇನ್ವೆಸ್ಟ್ಮೆಂಟ್ಸ್, ಬೇರೆ ಏನೇನು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಏನೇನಿದೆ, ಯಾವ್ಯಾವ್ದು ಅಸೆಟ್ ಕ್ಲಾಸಸ್ ಇದೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು. ಸೊ ಪ್ರೈಮರಿಲಿ ಇನ್ಫ್ಲೇಷನ್ ರೇಟ್ ಇಸ್ ಅಬೌಟ್ 6 to 6.5% to 7%. ಸೊ ಟಿಪಿಕಲಿ ಆ ರೇಂಜಲ್ಲಿ ಅರೌಂಡ್ 5% to 6% to 7% ಮೇಲೆ ಕೆಳಗೆ ಹಾಗೆ ಈಗ ಹೋಗ್ತಾ ಇರುತ್ತೆ. So typically that is the inflation rate. So ಆ ಇನ್ಫ್ಲೇಷನ್ನ we have to beat the inflation. So ಅದಕ್ಕೆ ಹೆಂಗೆಲ್ಲ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಆ್ಯಕ್ಚುಲಿ we're going to talk today. ಸೊ ಇದರಲ್ಲಿ ಆ್ಯಕ್ಚುಲಿ ಆಫ್ಟರ್ ಯು ಇವಾಗ ಲೆಟ್ ಅಸ್ ಅಸ್ಯೂಮ್ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ಆ್ಯಕ್ಚುಲಿ ಇಫ್ ಲೆಟ್ ಅಸ್ ಸೇ ಎ ಪರ್ಸನ್ ಇಸ್ ಗೆಟಿಂಗ್ ಅಬೌಟ್ 1 lakh ಇಸ್ ದ ಒಂದು ಪ್ರೈಮರಿ ಸೋರ್ಸಿಂದ ಒಂದು ಇನ್ಕಮ್ ಅಂತ ಹೇಳಿದ್ರೆ, ಅದರಲ್ಲಿ ಆ್ಯಕ್ಚುಲಿ ಇಫ್ ದಟ್ ಫ್ಯಾಮಿಲಿ ಹ್ಯಾಸ್ ಅ ಮಂತ್ಲಿ ಎಕ್ಸ್ಪೆಂಡಿಚರ್ ಆಫ್ ಅಬೌಟ್ 60,000 rupees. ಸೊ ಹಾಗಿದ್ರೆ ಈ 40,000 rupees ಉಳಿದಿದೆಯಲ್ಲ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಡಿಸ್ಪೋಸಬಲ್ ಇನ್ಕಮ್. ಸೊ ಇದನ್ನು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬರೋದು, ಏನೇನು ಆಪ್ಷನ್ ಇದೆ ಅನ್ನೋದ್ರ ಬಗ್ಗೆ ವಿ ವಿಲ್ ಡಿಸ್ಕಸ್ ಅಬೌಟ್ ಇಟ್. ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂತ ಹೇಳಿದ್ರೆ, ಹಾಗೆ ಉಳಿಸ್ಕೊಂಡ್ಬಿಡ್ತೀನಿ 40,000 ಹಾಗೆ ಮನೇಲೇ ಇಟ್ಕೋತೀನಿ, ನಾನು ಕ್ಯಾಶ್ ಹಾಗೆ ಉಳಿಸ್ಕೋತೀನಿ. ಅಥವಾ ಕ್ಯಾಶ್ ಅಂತ ಹೇಳಿದ್ರೆ ಕ್ಯಾಶ್ ಅಂತಲ್ಲ, ಇನ್ ದ ಸೇವಿಂಗ್ಸ್ ಬ್ಯಾಂಕ್. ಆ್ಯಕ್ಚುಲಿ ಎಲ್ಲರಿಗೂ ಆ್ಯಕ್ಚುಲಿ ಯು ಗೆಟ್ ಸ್ಯಾಲರಿ ಇನ್ ದ ಫಾರ್ಮ್ ಆಫ್ ಇನ್ ದ ಬ್ಯಾಂಕಲ್ಲಿ ಡೆಪಾಸಿಟ್ ಆಗುತ್ತೆ, ಅದನ್ನು ಹಂಗೆ ಉಳಿಸ್ಕೊಂಬರ್ತೀನಿ ಏನಿವಾಗ ಅಂತ ಹೇಳಿದ್ರೆ. ಸೊ ದ ಸೇವಿಂಗ್ಸ್ ಬ್ಯಾಂಕ್ ಆ್ಯಕ್ಚುಲಿ ಬಿಕಮ್ಸ್ ದ ಫಸ್ಟ್ ಇಮಿಡಿಯೇಟ್. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಹಾಗೆ ಕ್ಯಾಶಲ್ಲಿ ಉಳಿಸ್ಕೋತೀನಿ ಅಂತ ಹೇಳಿದ್ರೆ that will be the most futile this thing, because ಇವಾಗ ಅಕಸ್ಮಾತ್ ಏನಾದ್ರು 40,000 ರೂಪಾಯಿ ಅಕಸ್ಮಾತ್ ಕ್ಯಾಶ್ ಆಗಿ ಹಾಗೆ ಉಳಿಸ್ಕೊಂಡ್ರೆ ಮನೆಯಲ್ಲಿ, ಅದೇನಾಗುತ್ತೆ ನೆಕ್ಸ್ಟ್ ಮಂತ್ ಆ್ಯಕ್ಚುಲಿ ಆ 40,000 rupees ಅನ್ನೋದು 40,000 rupees ವರ್ತ್ ಇರೋದಿಲ್ಲ ಅದು. ಸೊ ಇಟ್ ವುಡ್ ಹ್ಯಾವ್ ಬಿಕಮ್ 39,800 rupees. ಯಾಕೆ 39,800 ಅಂತ ಹೇಳಿದ್ರೆ, 200 rupees ಯಾಕೆ ಹೊರಟೋಯ್ತು ಅಂತ ಹೇಳಿದ್ರೆ, ನಾನು ಐ ಹ್ಯಾವ್ ಟೇಕನ್ ಎ 6% ಇನ್ಫ್ಲೇಷನರಿ ಇಂಟ್ರೆಸ್ಟ್ ಎ ಫಿಗರ್. ಸೊ 6% per year ಅಂತ ಬಂದಾಗ 0.5% per month. ಸೊ 0.5% on 40,000 rupees becomes 200 rupees. ಸೊ ಮಂತ್ 1ನಲ್ಲಿ 40,000 rupees if you are holding cash, then ಮಂತ್ 2ನಲ್ಲಿ it is worth only 39,800 rupees. ಸೊ ಹೀಗೆ ಆ್ಯಕ್ಚುಲಿ ಅದು ಕೆಳಗಿಳ್ಕೊಂಡು ಹೋಗ್ತಾ ಇರುತ್ತೆ. ಸೊ there is no point in holding it as pure cash because it doesn't earn anything at all. ಸೊ ನಿಂಗೆ ಸೆಕೆಂಡ್ ಥಿಂಗ್ ದಟ್ ವಿ ಸ್ಪೋಕ್ ಅಬೌಟ್ ಇಸ್ ದ ಸೇವಿಂಗ್ಸ್ ಬ್ಯಾಂಕ್ನಲ್ಲೇ ಹಾಗೆ ಆ್ಯಕ್ಚುಲಿ ಬ್ಯಾಂಕಲ್ಲೇ ಹಾಗೆ ಇಟ್ಬಿಡೋದು ಅಂತ ಹೇಳಿ. ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟರೆ ಹೌ ಮಚ್ ಪರ್ಸೆಂಟೇಜ್ ಡು ದೇ ಗಿವ್? ದೇ ಗಿವ್ ಅಬೌಟ್ 4%.
ಸೊ 4% ಅಂತ ಹೇಳಿದ್ರೆ, ಆಸ್ ಐ ಸೆಡ್ ದಟ್ ಇನ್ಫ್ಲೇಷನ್ ಇಫ್ ಇಟ್ ಈಸ್ ಸಮ್ವೇರ್ ಇನ್ ದ ರೇಂಜ್ ಆಫ್ 6 to 7% ಅಂತ ಹೇಳಿದ್ರೆ, ದಿಸ್ 4% ಇಸ್ ಲೆಸರ್ ದ್ಯಾನ್ ದ ಇನ್ಫ್ಲೇಷನ್ ರೇಟ್. ಸೊ ಹಂಗಿದ್ರೆ ಆಕ್ಚುಲಿ ನಿಮ್ದು ವಾಟ್ ಎವರ್ ಮನಿ ದಟ್ ಯು ಆರ್ ಅಕ್ಯುಮುಲೇಟಿಂಗ್ ಅಂಡ್ ಯು ಆರ್ ಹೋಲ್ಡಿಂಗ್ ಇಟ್ ಇನ್ ದ ಸೇವಿಂಗ್ಸ್ ಬ್ಯಾಂಕ್, ಅದು ಆಕ್ಚುಲಿ ವರ್ಷದ ಕೊನೆಗೆ ಇಟ್ ವಿಲ್ ಬಿ ವರ್ತ್ ಲೆಸರ್ ದ್ಯಾನ್ ದ ಆಕ್ಚುಯಲ್ ಅಮೌಂಟ್. ಯಾಕಂದ್ರೆ 6% ಇಸ್ ಇನ್ಫ್ಲೇಷನ್ ಅಂಡ್ 4% ಇಸ್ ದ ರಿಟರ್ನ್ಸ್. ಸೊ 2% ಆಕ್ಚುಲಿ ಇಟ್ ವುಡ್ ಹವ್ ಗಾನ್ ಡೌನ್. ಸರ್, ಇವಾಗ ನೆಕ್ಸ್ಟ್ ಆಪ್ಷನ್ ಏನು ಅದಾದಮೇಲೆ ಅಂತ ಹೇಳಿದ್ರೆ, ದೆನ್ ಇಟ್ ಇಸ್ ದ ಪಬ್ಲಿಕ್ ಫಿಕ್ಸ್ಡ್ ಡೆಪಾಸಿಟ್ಸ್. ಸೊ ಫಿಕ್ಸ್ಡ್ ಡೆಪಾಸಿಟ್ಸ್ ಅಲ್ಲಿ ದೆರ್ ಆರ್ ವೇರಿಯಸ್ ಬ್ಯಾಂಕ್ಸ್. ಸೊ ಯು ಹ್ಯಾವ್ ದ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆರ್ ದ ಒನ್ಸ್ ಆ್ಯಕ್ಚುಲಿ ಅಲ್ಲಿ ಸೇಫ್ ಆಗಿರುತ್ತೆ. ಸೊ ಇಟ್ ಈಸ್ ಆಲ್ ಗೌರ್ಮೆಂಟ್ ಕಂಟ್ರೋಲ್ಡ್ ಅಂತ ಹೇಳಿದ್ರೆ. ಸೊ ಬಟ್ ದೆನ್ ಅಗೇನ್ ಆ್ಯಕ್ಚುಲಿ ದೇ ಗಿವ್ ಓನ್ಲಿ lesser interest on the fixed deposit, but it is definitely more than the savings bank. So our typically actually they try to match the inflation. So somewhere about 6% ಏನೋ ಕೊಡ್ತಾರೆ. ಸೊ ಇನ್ಫ್ಲೇಷನ್ಗೂ ಅದಕ್ಕೂ ಆಲ್ಮೋಸ್ಟ್ ಅದು ಈಕ್ವೇಟ್ ಆಗೋಗ್ಬಿಡುತ್ತೆ, ಬ್ರೇಕ್ ಇವನ್ ಥರ ಬರುತ್ತೆ. ಸೊ ದೆನ್ ಆ್ಯಕ್ಚುಲಿ ನೆಕ್ಸ್ಟ್ ಇಸ್ ಯು ಗೋ ಟು ದ ಪ್ರೈವೇಟ್ ಬ್ಯಾಂಕ್ಸ್. ಸೊ ಪ್ರೈವೇಟ್ ಬ್ಯಾಂಕ್ಸ್ಗೆ ಹೋದಾಗ ಪ್ರೈವೇಟ್ ಬ್ಯಾಂಕ್ಸ್ ಪ್ರಾಬಬ್ಲಿ ಒಂದು 0.5% ಜಾಸ್ತಿ ಕೊಡ್ಬೋದು ನ್ಯಾಷನಲೈಸ್ಡ್ ಬ್ಯಾಂಕಿಗಿಂತ. ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ, ದೆನ್ ಯು ಗೋ ಟು ದಿಸ್ ಕೋಆಪರೇಟಿವ್ ಬ್ಯಾಂಕ್ಸ್ or you go to this corporate fixed deposits. Our somewhere about 8.5% or even up to 9% also, some of the corporates and this thing they give. So this is the first instance of ನೀವು ಇನ್ಫ್ಲೇಷನ್ನ ದಾಟ್ಕೊಂಡು ಬಂದಿರೋ ನಂಬರ್ ಇವಾಗ ನಾವು ಮಾತಾಡಿದ್ವಿ. ಯಾಕಂದರೆ ಇದು ತನಕ ಮಾತಾಡಿದ್ದೆಲ್ಲನೂ ಇನ್ಫ್ಲೇಷನ್ ಹತ್ರನೇ ಬರ್ತಾ ಇತ್ತು. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಇನ್ಫ್ಲೇಷನ್ನ ಕ್ರಾಸ್ ಮಾಡಿಕೊಂಡು ವಿ ಹ್ಯಾವ್ ಸ್ಪೋಕನ್ ಸಮಥಿಂಗ್ ವಿಚ್ ಇಸ್ ಹೈಯರ್ ದ್ಯಾನ್ ದ 6 to 7%. So if you keep your money in the cooperative banks or in the corporate fixed deposits, that is the first allindane actually nimge you will actually get over the inflation hump, and then one salpa actually duddu nim kainalli uliyutte and it will be worth little more at the end of the year. ಸೊ ಇಷ್ಟಾದಮೇಲೆ ದೆನ್ ಆ್ಯಕ್ಚುಲಿ ಬೇರೆ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳಿದ್ರೆ, ದೆನ್ ಯು ಹ್ಯಾವ್ ದ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಅಫ್ಕೋರ್ಸ್ ಎಂಪ್ಲಾಯಿ ಆಗಿದ್ದರೆ ಆ್ಯಕ್ಚುಲಿ ಯು ಆಲ್ರೆಡಿ ಹ್ಯಾವ್ ದ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ವಿಲ್ ಬಿ ದೇರ್, ದ PF ಇಸ್ ಆಲ್ರೆಡಿ ದೇರ್. ಅದಾದಮೇಲೆ ದೆನ್ ಯು ಆಲ್ಸೋ ಹ್ಯಾವ್ ದ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಚುಲಿ ವಿಚ್ ಗಿವ್ಸ್ ಯು ಸಮ್ವೇರ್ ಅಬೌಟ್ 7.1% ರಿಟರ್ನ್ಸ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇಸ್ ದಿ ಇಂಟ್ರೆಸ್ಟ್ ಪೋರ್ಷನ್ ಏನು ಬರುತ್ತೋ ದಟ್ ಇಸ್ ನಾನ್ ಟ್ಯಾಕ್ಸ್ಡ್. ಸೊ ಇಟ್ ಇಸ್ ಅದನ್ನು ನಾವು ಇನ್ಕಮ್ ಟ್ಯಾಕ್ಸಲ್ಲಿ, ಅದನ್ನು ಆ್ಯನ್ಯುವಲ್ ಇನ್ಕಮ್ ಟ್ಯಾಕ್ಸಲ್ಲಿ ಅದನ್ನು ತೋರಿಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ಇಟ್ ಡಸಂಟ್ ಕಮ್ ಅಂಡರ್ ದ್ಯಾಟ್. ಆ್ಯಂಡ್ ಆ್ಯಕ್ಚುಲಿ ಮುಂಚೆ ಆ್ಯಕ್ಚುಲಿ ಅದು PPF ಆ್ಯಂಡ್ EPFದೆಲ್ಲನೂ ಮುಂಚೆ ಇಟ್ ವಾಸ್ ಆಲ್ಸೋ ಕಮಿಂಗ್ ಅಂಡರ್ ದ ಇನ್ವೆಸ್ಟ್ಮೆಂಟ್ಸ್, ಆಲ್ಸೋ ವಾಸ್ ಕಮಿಂಗ್ ಅಂಡರ್ ದ 80CCC ಅಂತ ಒಂದು ಕೊಡ್ತಿದ್ರು ಸ್ವಲ್ಪ ಟ್ಯಾಕ್ಸ್ ಬೆನಿಫಿಟ್ಗೆ. ಇವಾಗ ಹೊಸ ರೆಜಿಮ್ ಬಂದ ಮೇಲೆ ಮೋಸ್ಟ್ ಆಫ್ ದ ಥಿಂಗ್ಸ್ ಎಲ್ಲ ಹೊರಟೋಗ್ಬಿಟ್ಟಿದೆ. ಸೊ ಇಟ್ ಈಸ್ ಆ್ಯಕ್ಚುಲಿ ಟುಡೇ ಗೌರ್ಮೆಂಟ್ ಇಸ್ ಟ್ರೈಂಗ್ ಟು ಸೇ that actually they save for your own benefit, your own future. ಸೊ ನಾವು ಟ್ಯಾಕ್ಸು ಅದು ಇದು ಅಂತೆಲ್ಲ ಹೇಳಿ ನಾವು ನಿಮಗೆ ವಿ ಆರ್ ನಾಟ್ ಗೋಯಿಂಗ್ ಟು ಆ್ಯಕ್ಚುಲಿ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತೀವಿ, ಅದಕ್ಕೋಸ್ಕರ ಸೇವ್ ಮಾಡಿ ಅಂತೆಲ್ಲ ನಾವು ಇನ್ಮೇಲೆ ಹೇಳೋದಿಲ್ಲ. ಎಲ್ಲ ದುಡ್ಡು ನಿಮ್ಮ ಹತ್ರ ಕೊಟ್ಬಿಡ್ತೀವಿ. ಇಟ್ ಇಸ್ ಅಪ್ ಟು ಯು ಟು ಸೇವ್ ಆ್ಯಂಡ್ ದೆನ್ ಎಲ್ಲಿ ಹಾಕೋತೀರಾ, ಏನು ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂತ ಮಾಡಿದ್ದಾರೆ ಇವಾಗ. ಸೊ ಅದಕ್ಕೋಸ್ಕರ ದಟ್ ಈಸ್ ಒನ್ ಆಫ್ ದ ಥಿಂಗ್ ಇಸ್ ದ PPF, ಆ್ಯಂಡ್ ದೆನ್ ಅಫ್ಕೋರ್ಸ್ ಯು ಹ್ಯಾವ್ ದ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇಸ್ ಅನದರ್ ಥಿಂಗ್ ದಟ್ ಗಿವ್ಸ್ ಯು ಅಬೌಟ್ 7.7%. ಸೊ ಅಗೇನ್ ದೀಸ್ ಥಿಂಗ್ಸ್ ಆಲ್ಸೋ ಸ್ಲೈಟ್ಲಿ ಬೀಟ್ಸ್ ದ inflationary numbers. ಅದಾದ್ಮೇಲೆ ಬಂದರೆ ಆ್ಯಕ್ಚುಲಿ ಸೊ ದೀಸ್ ಆರ್ ಆಲ್ ದ ಇನ್ವೆಸ್ಟ್ಮೆಂಟ್ ಕ್ಲಾಸಸ್, ದ ಅಸೆಟ್ ಕ್ಲಾಸಸ್. ಅದು ಒಂದು ಸ್ವಲ್ಪ ಆ್ಯಕ್ಚುಲಿ ಇನ್ಫ್ಲೇಷನ್ಗೆ ಹತ್ತತ್ರ ಇರೋವಂಥದ್ದು ಒಂದಿದು ಸ್ವಲ್ಪ ಒಂದು ಚೂರು ಆ್ಯಕ್ಚುಲಿ ಇಟ್ ವಿಲ್ ಸ್ಟಾರ್ಟ್ ಬೀಟಿಂಗ್ ಯುವರ್ ಇನ್ಫ್ಲೇಷನ್. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್. ಇದೆಲ್ಲ ದಾಟ್ಕೊಂಡು, ಆ್ಯಂಡ್ ದೀಸ್ ಆರ್ ಆಲ್ ಲಿಕ್ವಿಡ್ ಆಲ್ಸೋ, ಲಿಕ್ವಿಡ್ ಅಸೆಟ್ಸ್. ಸೊ ವಿಚ್ ಇಸ್ ಆ್ಯಕ್ಚುಲಿ ಲಿಟಲ್ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಯಾವಾಗಾದರೂ ಬೇಕು ಅನ್ನಿಸಿದಾಗ ಅದನ್ನು ಕ್ವಿಕ್ಕಾಗಿ ಅಲ್ಲಿಂದ ನೀವು ದುಡ್ಡು ತೊಗೊಳ್ಳೋ ಅಂಥದ್ದು assets, these are all. So ಇನ್ನೊಂದೆರಡು, of course actually if you start going into the next things, it will be the gold. So gold is something actually which has been it's a rare metal, and it is actually idu yavatgunu actually it has very good value. And of course actually gold, what happens is when compared to the equities market ಅಲ್ಲಿ ನೋಡಿದ್ರೆ actually it is inversely proportional to the stock market. ಸೊ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋದಾಗ ಗೋಲ್ಡ್ ಒಂದು ಸ್ವಲ್ಪ ಕೆಳಗೆ ಬರುತ್ತೆ, ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಹೋದಾಗ ಗೋಲ್ಡ್ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಸೊ ಇಟ್ ಕೀಪ್ಸ್ ಆನ್ ಪ್ಲೇಯಿಂಗ್ ದಿಸ್ ಗೇಮ್ಸ್ ನಡೀತಾ ಇರುತ್ತೆ. ಬಟ್ ಅಂದ್ರೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೋಡ್ಕೊಂಡು ಬಂದರೆ ಗೋಲ್ಡ್ ಆ್ಯಕ್ಚುಲಿ ಗಿವ್ಸ್ ಯು ವೆರಿ ಗುಡ್ ರಿಟರ್ನ್ಸ್. ಸೊ ದಿಸ್ ಇಸ್ ಐ ಕ್ಯಾನ್ ಕೈಂಡ್ ಆಫ್ ಇಲ್ಲಿಸ್ಟ್ರೇಟ್ ವಿತ್ ಸಮ್ ಲಿಟಲ್ ಬಿಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಒಂದು 24 ಕ್ಯಾರೆಟ್ ಗೋಲ್ಡ್ ಆ್ಯಕ್ಚುಲಿ 10 grams ಗೋಲ್ಡ್ ಆ್ಯಕ್ಚುಲಿ ಇನ್ ದ 1965 ನಲ್ಲಿ ಇಟ್ ವಾಸ್ ಓನ್ಲಿ 65 rupees. In the 1980, after about 15 years, it was about 1,330 rupees ಆಗಿತ್ತು. 2000, after another 20 more years, it became 4,400 rupees.
ದಿಸ್ ಇಸ್ ಫಾರ್ 10 grams, ದ 24 ಕ್ಯಾರೆಟ್ ಗೋಲ್ಡ್. 2010, ಅದು 2000 ಆದಮೇಲೆ 2010 ಒಂದು 10 ವರ್ಷದಲ್ಲಿ ಇಟ್ ವೆಂಟ್ ಅಪ್ ಫ್ರಮ್ 4,400 rupees to 18,500 rupees. Then again from 2010 to 2020, 10 years ಅಲ್ಲಿ it went from 18,500 to 48,650. Then from 2020 to 2025, in the 5 years ಅಲ್ಲಿ it has gone up from 48,650 to 85,000. So if you look at it, actually gold over a period of time and in the recent past ಅಂತೂ ತುಂಬಾನೇ ಇದು ಕೊಟ್ಟಿದೆ. ಆ್ಯಂಡ್ ಒಂದು ಲಾಸ್ಟ್ 10 ವರ್ಷದ ಆ್ಯನ್ಯುವಲ್ ಇದು ತೊಗೊಂಡ್ರೆ ಅರೌಂಡ್ 15 to 16% ಆ್ಯಕ್ಚುಲಿ ಇಟ್ ಈಸ್ ಗಿವಿಂಗ್ ಯು ರಿಟರ್ನ್ಸ್. ದ ಗೋಲ್ಡ್ ಇಸ್ ಗಿವಿಂಗ್ ಯು ರಿಟರ್ನ್ಸ್. ಸೊ ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಕ್ಯಾನ್ ಬಿ ಮೇಡ್ ಆಸ್ ಫಿಸಿಕಲ್ ಗೋಲ್ಡ್ ಅಂತಲೂ ತೊಗೋಬೋದು. ಫಿಸಿಕಲ್ ಗೋಲ್ಡ್ ಇಟ್ ಕ್ಯಾನ್ ಬಿ ಆಸ್ ಅ ಜ್ಯುವೆಲ್ರಿ, ಆರ್ ಅಥವಾ ಒನ್ ಇಫ್ ಯು ಡೋಂಟ್ ವಾಂಟ್ ಟು ಗೋ ಫಾರ್ ಜ್ಯುವೆಲ್ರಿ ಆ್ಯಂಡ್ ದೆನ್ ಐ ವಿಲ್ ಹೋಲ್ಡ್ ಇಟ್ ಆಸ್ ಎ ಕಾಯಿನ್ಸ್ ಆರ್ ಆಸ್ ದಿಸ್ ಥಿಂಗ್ ಅಂತ ಹೇಳಿದ್ರೆ ಅದು ಮಾಡ್ಕೋಬೋದು. the small little bars or the coins, whatever, you can buy it and keep it like that. ಅಥವಾ ನಂಗೆ ಫಿಸಿಕಲ್ ಗೋಲ್ಡೇ ಬೇಡ, ಫಿಸಿಕಲ್ ಗೋಲ್ಡ್ ಇಟ್ಕೊಂಡ್ರೆ ಮತ್ತೆ ಅದರದ್ದು ಸೆಕ್ಯೂರಿಟಿ ಅದು ತೊಗೊಂಡೋಗಿ ಬ್ಯಾಂಕ್ ಡೆಪಾಸಿಟಲ್ಲಿ ಅಲ್ಲಿ ಬ್ಯಾಂಕ್ ಲಾಕರ್ಸಲ್ಲಿ ಇಡಬೇಕು. ನಾನು ಐ ವಿಲ್ ಗೋ ಫಾರ್ ಡಿಜಿಟಲ್ ಗೋಲ್ಡ್ ಅಂತ ಹೇಳಿದ್ರೆ ಯು ಹ್ಯಾವ್ ETF ಅಂತ ಹೇಳಿದೆ. ಸೊ ಯು ಕ್ಯಾನ್ ಆ್ಯಕ್ಚುಲಿ ನೀವು ಶೇರ್ಸ್ ಮ್ಯೂಚುವಲ್ ಫಂಡ್ಸ್ ತೊಗೊಳ್ಳೋ ಥರ ಯು ಕ್ಯಾನ್ ಆಲ್ಸೋ ಬೈ ಗೋಲ್ಡ್ ವಿತ್ ಯುವರ್ ಇಟ್ ಕ್ಯಾನ್ ಬಿ ಡಿಮೆಟೀರಿಯಲೈಸ್ಡ್. ಸೊ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲೇ ಆ್ಯಕ್ಚುಲಿ ಯು ಕ್ಯಾನ್ ಬೈ ದ ಗೋಲ್ಡ್ ಆ್ಯಂಡ್ ದೆನ್ you can keep with this thing and that keeps appreciating. So this is about the gold part of it. Adadmel then actually when you come down, then we talk about the mutual funds and equities and the real estate. So we'll talk about, these are all the last 3 things that I wanted to talk about. Of course tumba asset classes ide. I did not go into all the different asset classes. One ಸ್ವಲ್ಪ hand picked is what I'm talking. The most popular ones is also what I'm talking. ಸೊ ಇವಾಗ ಇದಾದ್ಮೇಲೆ ಆ್ಯಕ್ಚುಲಿ ಗೋಲ್ಡ್ ಆದಮೇಲೆ ದೆನ್ ಆ್ಯಕ್ಚುಲಿ ವೆನ್ ವಿ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಇಲ್ಲ ಬೇರೆ ಏನಾದರೂ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಹೇಳಿದ್ರೆ ದೆನ್ ಯು ಹ್ಯಾವ್ ದಿಸ್ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಂತಲೂ ಇದೆ. ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್ ವಿಚ್ ಇಸ್ ದೇರ್. ಆ್ಯಂಡ್ ದೆನ್ ಅಫ್ಕೋರ್ಸ್ ಯು ಹ್ಯಾವ್ ದಿಸ್ ಮ್ಯೂಚುವಲ್ ಫಂಡ್ಸ್. ಸೊ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ದೆನ್ ದ ಈಕ್ವಿಟೀಸ್ ಇಟ್ ಸೆಲ್ಫ್. ಈ ಈಕ್ವಿಟೀಸ್ಗೆ ಮಾತಾಡೋದಕ್ಕೆ ಮುಂಚೆ ಆ್ಯಕ್ಚುಲಿ ಐ ವಾಂಟೆಡ್ ಟು ಟಾಕ್ ಅಬೌಟ್ ದ ಮ್ಯೂಚುವಲ್ ಫಂಡ್ಸ್. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ನಿಮ್ಗೆ ಅಕಸ್ಮಾತ್ ಏನಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಯಾವ ಸ್ಟಾಕ್ ತೊಗೊಳ್ಳೋದು, ಯಾವ ಸ್ಟಾಕ್ ತೊಗೋಬಾರ್ದು, ಅಥವಾ ಇನ್ವೆಸ್ಟರ್ ಅಂತ ಸ್ಟಾಕ್ ಮಾರ್ಕೆಟಲ್ಲಿ ಯು ಹ್ಯಾವ್ ದಿಸ್ ಇನ್ವೆಸ್ಟರ್ಸ್ ಅಂತ ಇದ್ದಾರೆ ಆ್ಯಕ್ಚುಲಿ ಹೂ ವಿಲ್ ಬೈ ದ ಸ್ಟಾಕ್ಸ್ ಆ್ಯಂಡ್ ದೆನ್ ಹೂ ವಿಲ್ ಹೋಲ್ಡ್ ಇಟ್ ಆ್ಯಂಡ್ ದೆನ್ ಸೆಲ್ ಇಟ್. ಆ್ಯಂಡ್ ದೆನ್ ಯು ಹ್ಯಾವ್ ದ ಸ್ಪೆಕ್ಯುಲೇಟರ್ಸ್ ಆ್ಯಂಡ್ ದ ಹೆಡ್ಜರ್ಸ್. ಅವ್ರು ಆ್ಯಕ್ಚುಲಿ ಟೆಕ್ನಿಕಲ್ಸ್ನಲ್ಲೇ ಅವ್ರು ಆ್ಯಕ್ಚುಲಿ ಏನು ಮಾಡ್ತಾರೆ, ದೇ ಬೈ ದ ಕಾಲ್ ಆಪ್ಷನ್ಸ್ ಆ್ಯಂಡ್ ಪುಟ್ ಆಪ್ಷನ್ಸ್ ಆ್ಯಂಡ್ ದೇ ಡೋಂಟ್ ಇವನ್ ಹೋಲ್ಡ್ ಸ್ಟಾಕ್ಸ್ ಇನ್ ದರ್ ಪೋರ್ಟ್ಫೋಲಿಯೋ. ಸೊ ಈ ಥರ ವೇರಿಯಸ್ ಥಿಂಗ್ಸ್ ಆರ್ ದೇರ್. ಇದ್ರ ಬಗ್ಗೆ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇಲ್ಲ, ಅಥವಾ ಅದ್ರ ಬಗ್ಗೆ ನನಗೆ ಯಾರಾದರೂ ಹೇಳ್ಕೊಟ್ರು ನಂಗೆ ಅಂಡರ್ಸ್ಟ್ಯಾಂಡಿಂಗ್ ಕೆಪಬಿಲಿಟಿ ನನಗಿಲ್ಲ ಅಂತ ಅನಿಸಿದ್ರೆ ದೆನ್ ದ ಲಿಟಲ್ ಬಿಟ್ ಈಸಿಯರ್ ಥಿಂಗ್ ಇಸ್ ಗೋಯಿಂಗ್ ಫಾರ್ ಎ ಮ್ಯೂಚುವಲ್ ಫಂಡ್. ಸೊ ನಿಮ್ಗೆ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ದೇರ್ ಇಸ್ ಸಂಬಡಿ ಕಾಲ್ಡ್ ಆಸ್ ಅ ಫಂಡ್ ಮ್ಯಾನೇಜರ್. ಸೊ ಆ ಫಂಡ್ ಮ್ಯಾನೇಜರಲ್ಲಿ ಇಲ್ಲಿ ನೀವು ಇಲ್ಲೂ ಒಂದು ಸ್ವಲ್ಪ ಡಿಸಿಷನ್ ಮೇಕಿಂಗ್ ಒಂದು ಬೇಕಾಗುತ್ತೆ, ಬಟ್ ಅದರ ಫಂಡ್ ಮ್ಯಾನೇಜರ್ ವಿಲ್ ಹೆಲ್ಪ್ ಯು. ಇಲ್ಲೂ ವೇರಿಯಸ್ ಫಂಡ್ಸ್ ಇರುತ್ತೆ. ಸೊ ಅಟ್ ಎ ವೆರಿ ಹೈ ಲೆವೆಲ್ ಯು ಹ್ಯಾವ್ ದಿಸ್ ಯು ಹ್ಯಾವ್ ಡೆಟ್ ಫಂಡ್ಸ್ ಅಂತ ಇದೆ, ಈಕ್ವಿಟಿ ಫಂಡ್ಸ್ ಅಂತ ಇದೆ, ಇಂಡೆಕ್ಸ್ ಫಂಡ್ಸ್ ಅಂತ ಇದೆ. ಸೊ ಆ್ಯಕ್ಚುಲಿ ಡೆಟ್ ಫಂಡ್ಸ್ ಆ್ಯಕ್ಚುಲಿ ಈಸ್ ದ ನಾನ್ ರಿಸ್ಕಿಯರ್ ಒನ್, ಬಟ್ ಅದರ ರಿವಾರ್ಡ್ಸೂ ಅದು ತುಂಬ ಕೊಡೋದಿಲ್ಲ. Then when you go for the equity funds, actually ಅದರಲ್ಲಿ little bit of higher risk and then better rewards. And then index funds ಅಂತ ಇದೆ. So index funds is basically your index ಮೇಲೆ ಅದು ಹೋಗುತ್ತೆ. So index naturally actually if the index is keeping if it is doing well, then ನಿಮ್ಮ ಈ ಫಂಡ್ಸು ಆ್ಯಕ್ಚುಲಿ ಚೆನ್ನಾಗಿ ಇದು ಮಾಡ್ತಿರುತ್ತೆ. ಅದಾದಮೇಲೆ ಆ್ಯಕ್ಚುಲಿ ಇಫ್ ಯು ಟ್ರೈ ಟು ಲುಕ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಡೆಗೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಯು ಹ್ಯಾವ್ ದ ಲಾರ್ಜ್ ಕ್ಯಾಪ್ ಫಂಡ್ಸ್, ಯು ಹ್ಯಾವ್ ದ ಮಿಡ್ ಕ್ಯಾಪ್ ಫಂಡ್ಸ್, ಯು ಹ್ಯಾವ್ ದಿ ಸ್ಮಾಲ್ ಕ್ಯಾಪ್ ಫಂಡ್ಸ್. ಸೊ ಇದರಲ್ಲಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಲಾರ್ಜ್ ಕ್ಯಾಪ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡೋವಂಥ ಫಂಡ್ಸ್ ಇಸ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಆ್ಯಂಡ್ ಸೊ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಸೊ ಇವಾಗ ಏನಾಗುತ್ತೆ ಇದರಲ್ಲಿ ನಿಮ್ಗೆ ಹೆಂಗೆ ಹೌ ಡಸ್ ಇಟ್ ಹೆಲ್ಪ್, ಹೌ ಡಸ್ ದ ಫಂಡ್ ಮ್ಯಾನೇಜರ್ ಹ್ಯಾಂಡಲ್ ಯುವರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀವು ಬರೀ ಲಾರ್ಜ್ ಕ್ಯಾಪ್ ಫಂಡ್ಸಲ್ಲಿ ಐ ವಾಂಟ್ ಟು ಇನ್ವೆಸ್ಟ್ ಅಂತ ನೀವು ಡಿಸೈಡ್ ಮಾಡ್ತೀರಾ. ಆ್ಯಂಡ್ ಆಮೇಲೆ ನೀವು ಒಂದು ಇಷ್ಟು ಇದು ಅಂದರೆ ಇಷ್ಟು ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಒಂದು ಇದು ಮಾಡಿದ್ರೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ವಿಲ್ ಆ್ಯಕ್ಚುಲಿ ನಾಟ್ ಇನ್ವೆಸ್ಟ್ ಇನ್ ಒನ್ ಪರ್ಟಿಕ್ಯುಲರ್ ಕಂಪ್ನಿ, ಒನ್ ಪರ್ಟಿಕ್ಯುಲರ್ ಸ್ಟಾಕ್. ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಸ್ಪ್ರೆಡ್ ಔಟ್ ದಟ್ ಮನಿ ಇನ್ ಟು ಮಲ್ಟಿಪಲ್ ಡಿಫ್ರೆಂಟ್ ಸ್ಟಾಕ್ಸ್ ಆ್ಯಂಡ್ ಮಲ್ಟಿಪಲ್ ಡಿಫ್ರೆಂಟ್ ಸೆಕ್ಟರ್ಸ್ ಆಲ್ಸೋ. ಸೊ ಅಂದರೆ ಅವ್ರು ಏನು ಮಾಡ್ತಾರೆ, ಯಾವ ಸೆಕ್ಟರ್ ಇವಾಗ ಚೆನ್ನಾಗಿ ನಡೀತಾ ಇದೆ ಅಂತ ನೋಡ್ಕೊಂಡ್ಬಿಟ್ಟು, ಸೊ ಫಾರ್ಮಾ ಸೆಕ್ಟರ್, FMCG ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, IT ಸೆಕ್ಟರ್,
ಆ ಥರ ಬೇರೆ ಬೇರೆ ಸೆಕ್ಟರ್ಸ್ ತೊಗೊಂಡ್ಬಿಟ್ಟು ಅದರಲ್ಲೆಲ್ಲ ಯಾವ್ಯಾವ್ದು ಒಳ್ಳೊಳ್ಳೆ ಕಂಪನೀಸ್ ಇದೆ, ಯಾವುದು ಒಳ್ಳೆ ಲಾರ್ಜ್ ಕ್ಯಾಪ್ ಕಂಪನೀಸ್ ಇದೆ ನೋಡಿಕೊಂಡು ಅದರಲ್ಲೇ ಆ್ಯಕ್ಚುಲಿ ದೇ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಯುವರ್ ಮನಿ ವಾಟ್ ಎವರ್ ಯು ಹ್ಯಾವ್ ಗಿವನ್ ಆಸ್ ದ ಕಾರ್ಪಸ್ ಅದನ್ನು ಡಿವೈಡ್ ಮಾಡಿ ಒಂದು 10 ಡಿಫ್ರೆಂಟ್ ಕಂಪನೀಸಲ್ಲಿ ದೇ ವಿಲ್ ಇನ್ವೆಸ್ಟ್ ಮನಿ. ಆ್ಯಂಡ್ ಅಕಸ್ಮಾತ್ ಆಮೇಲೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಂಪನಿ ಏನಾದ್ರು ಸ್ವಲ್ಪ ಅದಕ್ಕೆ ಸ್ವಲ್ಪ ಕೆಳಗೆ ಹೋಗಿ ಶುರುವಾಯಿತು, ಆ ಸೆಕ್ಟರ್ ಚೆನ್ನಾಗಿದ್ದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಮಿಡಿಯೇಟ್ಲಿ ದೇ ವಿಲ್ ಶಿಫ್ಟ್ ದಟ್ ಮನಿ ಇನ್ ಟು ಎ ಡಿಫ್ರೆಂಟ್ ಕಂಪನಿ ಆರ್ ದ ಡಿಫ್ರೆಂಟ್ ಸೆಕ್ಟರ್. ಸೊ ಇದನ್ನು ಅವ್ರ ಫಂಡ್ ಮ್ಯಾನೇಜರ್ ವಿಲ್ ಕೀಪ್ ಡೂಯಿಂಗ್ ದ್ಯಾಟ್. ಸೊ ನಾವೇನು ಮಾಡೋ ಅಂಥದ್ದು ಏನೂ ಇಲ್ಲ. ಸೊ ಅದಕ್ಕೋಸ್ಕರ ಇಟ್ ಈಸ್ ರಿಲೇಟಿವ್ಲಿ ಈಸಿಯರ್ ದಿಸ್ ಥಿಂಗ್. ಸೊ ಒಂದು ಇನ್ವೆಸ್ಟ್ಮೆಂಟು ಮಾಡ್ಬೋದು, ಅದರಲ್ಲಿ ರಿಟರ್ನ್ಸು ಬರುತ್ತೆ ಆ್ಯಂಡ್ ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದು ಏನೂ ಇರೋದಿಲ್ಲ ಅದರಲ್ಲಿ. ಈ ಮ್ಯೂಚುವಲ್ ಫಂಡ್ಸ್ ಹಸ್ ಬಿನ್ ಗಿವಿಂಗ್ roughly about 9 to 12% returns per year. So this is also beating the inflation of 6 to 7%. So adadmele next is actually equities. So equities is directly investing in the stocks, and then either you invest in the stocks, you buy stocks directly, or actually you can kind of cash. So you basically kind of different stocks now, and actually it can be State Bank of India irbodu ಅಥವಾ Larsen and Toubro or ICICI Bank, HDFC Bank and whatever it is. So ಅದನ್ನೆಲ್ಲ ಕೊಂಡ್ಕೊಂಡು you keep it in your portfolio and then ಅದನ್ನೆಲ್ಲ ಒಂದು ಕಡಿಮೆ ಇದ್ದಾಗ ತಗೊಂಡು ಮತ್ತು ಆಮೇಲೆ ಮೇಲಕ್ಕೆ ಹೋದಾಗ ಮಾರ್ಕೊಂಡು ಅವರು ಡಿವಿಡೆಂಡ್ಸು ಕೊಡ್ತಾರೆ. ಸೊ ಆ ಥರ ಮಾಡ್ಕೊಂಡು ಹೋಗ್ಬೋದು. ಅಥವಾ ದೆನ್ ಯು ಹ್ಯಾವ್ ದ ಟೆಕ್ನಿಕಲ್ ಸೈಡ್, ಯು ಹ್ಯಾವ್ ದಿಸ್ ಥಿಂಗ್ ಆಲ್ಸೋ ವೇರ್ you do the call options and put options ತಗೊಂಡು. ಸೊ you basically kind of do something like that. So ಇದನ್ನೆಲ್ಲ ಮಾಡ್ಕೊಂಡು ಬಂದ್ರೂ again actually nifty, if you look at the markets, so the markets ಬಂದ್ಬಿಟ್ಟು actually it has it keeps giving you good returns. So ಅದು every day ಮೇಲೆ ಕೆಳಗೆ ಹೋಗ್ತಿರುತ್ತೆ ಅನ್ನೋದು, that is ಅದು ಅದರದ್ದು ಇದು kind of based upon the geopolitical issues, based upon the economical issues, based upon so many factors. ಸೊ ಎಲ್ಲ ಇದಾಗುತ್ತೆ, ಅದು ಮೇಲ್ಗಡೆ ಹೋಗುತ್ತೆ, ಕೆಳಗೆ ಬರುತ್ತೆ, ಹಿಂಗೆ ನಡೀತಾ ಇರುತ್ತೆ. ಬಟ್ ಆನ್ ಎನ್ ಆವ್ರೇಜ್ again actually it gives you somewhere in the range of 12 to 15% returns it gives you per year. ಇದಕ್ಕೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡೋದಕ್ಕೆ, ಇದಕ್ಕೊಂದು ರೆಫರೆನ್ಸ್ ಇದು ಕೊಡೋದಕ್ಕೆ actually I just want to give you how what was the ನಿಫ್ಟಿ ಎಷ್ಟಿತ್ತು at different stages of this thing ಅಂತ ಹೇಳಿ 20 ವರ್ಷದ ಡೇಟಾ ಐ ಆಮ್ ಜಸ್ಟ್ ಹ್ಯಾವಿಂಗ್. ಅದರಲ್ಲಿ 2005 ಅಲ್ಲಿ Nifty was about 1925. 2010, after 5 years, it had gone up to 5300. In 2015, after 5 more years, it went up to 8500. And then in 2020, it was 9600. In 2020, ಆದ್ಮೇಲೆ ನೋಡಿ 2022, it was 17500. In 2024, 21900. 2025, it is 25000. So kind of nifty. So ಮಧ್ಯದಲ್ಲಿ ಒಂದ್ಸಲ ಆ್ಯಕ್ಚುಲಿ ಕೋವಿಡ್ ಬಂತು, ಆ ಟೈಮಲ್ಲಿ ಮೇಜರ್ಲಿ ದ ಮಾರ್ಕೆಟ್ಸ್ ಫೆಲ್. ಅದಾದಮೇಲೆ ಇವಾಗ ಉಕ್ರೇನ್ ರಷ್ಯಾ ವಾರ್ ಇದಾಯಿತು, ಅವಾಗಲೂ ಮೇಜರ್ಲಿ ಮಾರ್ಕೆಟ್ಸ್ ಫೆಲ್. ಆ್ಯಂಡ್ ದೆನ್ ಟ್ರಂಪ್ ಟ್ಯಾರಿಫ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ಕೇಮ್, ದ್ಯಾಟ್ ಆಲ್ಸೋ ಮೇಜರ್ಲಿ ಮಾರ್ಕೆಟ್ ಫೆಲ್. FII ಸ್ಟಾರ್ಟೆಡ್ ಸೆಲ್ಲಿಂಗ್ ಬಿಗ್ ಟೈಮ್, ಅವಾಗ ಮಾರ್ಕೆಟ್ಸ್ ಫೆಲ್. ಬಟ್ ಹೀಗೆಲ್ಲ ಆಗ್ತಾ ಇದ್ರು ಐ ಹ್ಯಾವ್ ಗಿವನ್ ಯು ದ ಕೈಂಡ್ ಆಫ್ ದ ಇಂಡೆಕ್ಸ್ ನಿಫ್ಟಿ, ವೇರ್ ವಾಸ್ ನಿಫ್ಟಿ ಅಟ್ ಡಿಫ್ರೆಂಟ್ ಥಿಂಗ್ಸ್ ಅಂತ ಹೇಳಿ 20 ವರ್ಷದಲ್ಲಿ it has gone up from 1925 ಇಂದ ಇದ್ದಿದ್ದು, it has now gone up to 25,000. So that is what. So basically what happens is, if you invest in the markets, in the capital markets, you again stand to gain. So this gives you around 12 to 15% returns. So then koneg actually the last asset class that I'm going to talk about is the real estate. So in the real estate again actually you have two different variants. I mean, you have the land banks. Actually you can just buy a land and then you can keep that land and then ಅದು ಅಪ್ರಿಷಿಯೇಟ್ ಆದಮೇಲೆ ಅದನ್ನು ಸೇಲ್ ಮಾಡ್ಕೊಳ್ಳೋ ಥರದ್ದು ಆ ಥರ ಒಂದು. ಅಥವಾ ಇಲ್ಲದೆ ಹೋದರೆ ಆ್ಯಕ್ಚುಲಿ ಯು ಕ್ಯಾನ್ ಕೈಂಡ್ ಆಫ್ ಬಿಲ್ಡ್ ಎ ಹೌಸ್ ದೇರ್ ಆ್ಯಂಡ್ ದೆನ್ ಯು ಕ್ಯಾನ್ ರೆಂಟ್ ಇಟ್ ಔಟ್, ಅಥವಾ ಒಂದು ಅಪಾರ್ಟ್ಮೆಂಟ್ನ ಕೊಂಡ್ಕೊಂಡ್ಬಿಟ್ಟು ಅದನ್ನು ರೆಂಟ್ ಔಟ್ ಮಾಡ್ಕೊಳ್ಳೋದು, ವಾಟ್ ಎವರ್ ಇಟ್ ಇಸ್. ಸೊ ಆ ಥರ ಇದು ಮಾಡ್ಕೋಬೋದು. ಸೊ ಇಫ್ ಯು ಗೋ ಫಾರ್ ಅ ರೆಂಟಿಂಗ್ ಆಪ್ಷನ್, then actually if you go for a retail kind of a renting, typically around 3 to 5% returns is what actually you get per year on the investment that you have made for the rent. ಇವಾಗ ಏನಾದರೂ ಒಂದು ಅಪಾರ್ಟ್ಮೆಂಟ್ ತೊಗೊಂಡ್ರೆ, actually if you bought the apartment for about 1 crore, so ಅದರಲ್ಲಿ actually around 3 to 5%. So if it is about 5% ಅಂತ ಹೇಳಿದ್ರೆ, then it is around 5 lakhs is what actually you will get as rent per year. So that is kind of typical. Actually it can even be about
ಇಟ್ ಡಿಪೆಂಡ್ಸ್ ಅಪಾನ್ ದ ಏರಿಯಾ, ಯಾವ ಜಾಗದಲ್ಲಿದೆ, ಆ್ಯಂಡ್ ಎಲ್ಲನೂ ಅದ್ರ ಮೇಲೆಲ್ಲ ಹೋಗುತ್ತೆ. ಸೊ ರಫ್ಲಿ ಅಬೌಟ್ 4 to 6% ಆಲ್ಸೋ ದಿಸ್ ಕೀಪ್ಸ್ ಗೋಯಿಂಗ್ ಅಪ್ ಅ ಲಿಟಲ್. ಅದೇ ಕಮರ್ಷಿಯಲ್ ಅಂತ ಹೇಳ್ಬಿಟ್ಟು ಇಫ್ ಯು ಡೂ ಎ ರೆಂಟಿಂಗ್ ಔಟ್, ದೆನ್ ಇಟ್ ಗೋಸ್ ಮಚ್ ಮೋರ್ ಬಿಗರ್. ಸೊ ಇಟ್ ಬೇಸಿಕಲಿ ಗೋಸ್ ಅಟ್ ಅಬೌಟ್ 8% to 10% returns also you will get. So roughly about 8 lakhs to 10 lakhs kind of returns that you will get per year when you invest about a crore. So these are all the different kinds of asset classes that you have. And ಇದರಲ್ಲಿ ಹೆಂಗೆ ಇನ್ವೆಸ್ಟ್ಮೆಂಟ್ ಇದರಲ್ಲಿ 2-3 ಥರ ಇದೆಲ್ಲ ಬರುತ್ತೆ. ಅಂದರೆ ಇವಾಗ ಎಲ್ಲನೂ ಇನ್ಫ್ಯಾಕ್ಟ್ ಇಫ್ ಯು ಕೀಪ್ ಮನಿ ಇನ್ ದ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಂಡ್ರೆ 4% ಮಾತ್ರನೇ ಬರುತ್ತೆ ಅಂತ ಹೇಳಿದ್ರೆ, ಹಂಗಾರೆ ದ ಬೆಸ್ಟ್ ಇಟ್ ಲುಕ್ಸ್ ಕರೆಂಟ್ಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ದ ಬೆಸ್ಟ್ ಇಟ್ ಲುಕ್ಸ್ ಇಸ್ ಗೋಲ್ಡ್ ಆರ್ ದ ಬೆಸ್ಟ್ ಇಸ್ ರಿಯಲ್ ಎಸ್ಟೇಟ್. ಸೊ ರಿಯಲ್ ಎಸ್ಟೇಟ್ ಆಲ್ಸೋ ದ ಆನ್ಯುವಲೈಸ್ಡ್ ಆವರೇಜ್ ರಿಟರ್ನ್ಸ್ ಇಸ್ ಅಬೌಟ್ 15 to 18% ಕೊಡುತ್ತೆ. ಸೊ ಇವಾಗ ಎಲ್ಲರೂ ಐ ವಿಲ್ ಇನ್ವೆಸ್ಟ್ ಆಲ್ ಮೈ ಡಿಸ್ಪೋಸಬಲ್ ಇನ್ಕಮ್, ಐ ವಿಲ್ ಪುಟ್ ಇಟ್ ಇನ್ ಟು ದ ರಿಯಲ್ ಎಸ್ಟೇಟ್ ಅಂತ ಹೇಳ್ಬೋದು, ಅಥವಾ ಐ ವಿಲ್ ಪುಟ್ ಇಟ್ ಇನ್ ದ ಗೋಲ್ಡ್ ಅಂತ ಹೇಳ್ಬೋದು. ಬಟ್ ದಟ್ ಈಸ್ ನಾಟ್ ದ ಕರೆಕ್ಟ್ ಮೆಥಡ್. ಸೊ ಯಾಕಂತ ಹೇಳಿದ್ರೆ ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಟು ಒನ್ ಬ್ಯಾಸ್ಕೆಟ್ ಅಂತ ಹೇಳ್ತಾರಲ್ಲ. ಸೊ ಬೇಸಿಕಲಿ ವಾಟ್ ಯು ಡೂ ಇಸ್ ಯು ಹ್ಯಾವ್ ಟು ಸ್ಪ್ರೆಡ್ ಇಟ್ ಔಟ್. ಸೊ ಕೈಂಡ್ ಆಫ್ ಡೈವರ್ಸಿಫೈಯಿಂಗ್ ಯುವರ್ ಪೋರ್ಟ್ಫೋಲಿಯೋ ಇಸ್ ದ ಮಂತ್ರ. ಸೊ ವೆನ್ ಯು ಆ್ಯಕ್ಚುಲಿ ಹ್ಯಾವ್ ಮನಿ, ವೆನ್ ಯು ಪುಟ್ ಯುವರ್ ಮನಿ ಇಂಟು ವೆನ್ ಯು ಇನ್ವೆಸ್ಟ್ ಇಂಟು ಡಿಫ್ರೆಂಟ್ ಅಸೆಟ್ ಕ್ಲಾಸಸ್, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಪ್ರಪೋರ್ಷನ್ಸಲ್ಲಿ ಮಾಡ್ಕೊಂಡು ಬರ್ಬೇಕು. ಸೊ ಯು ಶುಡ್ ಹ್ಯಾವ್ ಮನಿ ಇನ್ವೆಸ್ಟೆಡ್, ಯು ಶುಡ್ ಹ್ಯಾವ್ ಮನಿ ಅವೈಲೇಬಲ್ ಇನ್ ದ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಲ್ಸೋ, ಫಿಕ್ಸೆಡ್ ಡೆಪಾಸಿಟ್ಸ್ ಆಲ್ಸೋ ಯು ಶುಡ್ ಹ್ಯಾವ್ ಮನಿ, cumulative deposits. I will talk about what is the difference between a fixed and a cumulative deposit. Adadmel then actually you should also have money in the PPF, and then in the national savings certificates, and then you also buy gold, and then you kind of park some money in the mutual funds, and also park some money in the equities in the capital markets directly, and then also invest in the real estate. So ಎಲ್ಲದರಲ್ಲೂ actually if you have some spread out kind of a thing ಮಾಡ್ಕೊಂಡು ಬಂದರೆ, ಆವಾಗ ಯಾವ ಸೆಕ್ಟರ್ಗೆ ಏನಾದರೂ ಏಟ್ ಆಗಿಬಿಟ್ಟು ಮೇಲೆ ಕೆಳಗೆ ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಆದ್ರೂ ನಿಮಗೆ ಓವರ್ ಆಲ್ ಆ್ಯಕ್ಚುಲಿ ಯು ವಿಲ್ ಬಿ ಇನ್ ಎ ಬೆಟರ್ ದಿಸ್ ಥಿಂಗ್. ಸೊ ದಿಸ್ ಇಸ್ ದಿಸ್ ಥಿಂಗ್. ಆ್ಯಂಡ್ ದೆನ್ ಟು ಡೂ ದಿಸ್ ಒಂದು ಸ್ವಲ್ಪ ತಂಬ್ ರೂಲ್ಸ್ ಅಂತಲೂ ಒಂದು ಕೆಲವಿದೆ. ಸೊ ದ ತಂಬ್ ರೂಲ್ಸ್ ಏನೇನಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ್ಯಕ್ಚುಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಮರ್ಜೆನ್ಸಿ ಫಂಡ್. ಸೊ ದಿಸ್ ಎಮರ್ಜೆನ್ಸಿ ಫಂಡ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಕ್ರಿಟಿಕಲ್. ಇದು ಹಂಗಂದ್ರೆ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಿಮ್ದು ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಫಸ್ಟ್ one person is there who is actually having about 1 lakh rupees is the primary source of income. It could be from a salary, it could be from a business. So our money, the expenses, actually monthly expenses is about 60,000 rupees, I said. So emergency fund ant helidre, it is actually 6 times of your monthly expenditure. Monthly expenditure is 60,000 multiplied by 6 comes to 3.6 lakhs. ಇಷ್ಟು ದುಡ್ಡನ್ನು ಯು ಶುಡ್ ಹ್ಯಾವ್ ಇಟ್ ಇನ್ ಯುವರ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್, ಆರ್ ಇಟ್ ಕ್ಯಾನ್ ಈವನ್ ಬಿ 3 to 3.5 times ಆಫ್ ಯುವರ್ ಮಂತ್ಲಿ ಸ್ಯಾಲರಿ. ಸೊ ವಿಚ್ ಅಗೇನ್ ವರ್ಕ್ಸ್ ಔಟ್ ದ ಸೇಮ್ ಥಿಂಗ್. ಅರೌಂಡ್ 3 to 3.5 lakhs ಇಸ್ ವಾಟ್ ಯು ಹ್ಯಾವ್ ಟು ಪಾರ್ಕ್ ಇಟ್, ಆ್ಯಂಡ್ ಅದನ್ನು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಕೊಂಡ್ರೆ ಅದು ಎಮರ್ಜೆನ್ಸಿ ಫಂಡ್. ಬಿಕಾಸ್ ಏನಾದರೂ ಸಡನ್ನಾಗಿ ಏನಾದರೂ ಒಂದು ಸಮಥಿಂಗ್ ಕ್ಯಾನ್ ಹ್ಯಾಪನ್. ಸೊ you have this money immediately available, and it is available in the liquidest form. ಅದನ್ನು ಇಮಿಡಿಯೇಟ್ಲಿ ಬೇಕಾದರೂ ಎಂಟೈರ್ ಮನಿ ತೊಗೊಂಡ್ಬಿಡ್ಬೋದು. ಸೊ ದಟ್ ಈಸ್ ಒನ್ ಮೆಥಡ್, ಒನ್ ಆಫ್ ದ ತಂಬ್ ರೂಲ್. ದ ಸೆಕೆಂಡ್ ಥಿಂಗ್ ಇಸ್ ಆ್ಯಕ್ಚುಲಿ ಇವಾಗ ಇಟ್ ಈಸ್ ಅನ್ EMI ಇರಾ. ಸೊ ಎಲ್ಲ ನಿಂಗೆ ಹೋಮ್ ಲೋನ್ಸ್ ತೊಗೋತಾರೆ, ಎಜುಕೇಷನ್ ಲೋನ್ಸ್ ತೊಗೋತಾರೆ, ಮತ್ತು ಆಮೇಲೆ ಇದು ಕಾರ್ ಲೋನ್ಸ್ ತೊಗೋತಾರೆ, ವೆಹಿಕಲ್ ಲೋನ್ಸ್ ತೊಗೋತಾರೆ, ಎಜುಕೇಷನ್ ಲೋನ್ಸ್ ತೊಗೋತಾರೆ. ಸೊ ದರ್ ಆರ್ ವೇರಿಯಸ್ ಥಿಂಗ್ಸ್ ಆ್ಯಕ್ಚುಲಿ ವೇರ್ ಯು ಕೀಪ್ ಟೇಕಿಂಗ್ ಮನಿ ಫ್ರಮ್ ದ ಬ್ಯಾಂಕ್ಸ್ ಆ್ಯಂಡ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅದಕ್ಕೆಲ್ಲ ಒಂದು EMI ಅಂತ ಒಂದು ಕಟ್ಕೊಂಡ್ಬರ್ತಾ ಇರ್ತೀವಿ. ಸೊ ಆ EMI portion, how much of the EMI portion it should be per month from your this thing ಅಂತ ಹೇಳಿದ್ರೆ, it should, ideally speaking, it should be not more than about 30% of your income. So again, if I go back to the same example, the person had 1 lakh was the primary source of income, and ಅದರಲ್ಲಿ 30% of that ಅಂತ ಹೇಳಿದ್ರೆ 30,000 rupees is what actually you should kind of park separately as your EMI expenses. Okay, and then the investment portion should be how much anta helidre, a minimum of 10% of your salary should be this thing. So mathematics works perfectly in this particular case. So this person was getting about 1 lakh rupees salary. ಅದರಲ್ಲಿ 60,000 rupees was the monthly expenditure. ಅದನ್ನು ತೆಗೆದುಬಿಟ್ರೆ ಮಿಕ್ಕಿದ್ದು ಉಳಿದಿರೋದು about 40%, 40,000 rupees.
ಅದರಲ್ಲಿ ಇ ಎಮ್ ಐ ಪೋರ್ಷನ್ ಐ ಸೆಡ್ ದಟ್ ಇಟ್ ಶುಡ್ ನಾಟ್ ಬಿ ಮೋರ್ ದೆನ್ 30,000 rupees ಅಂತ ಹೇಳಿದೆ. ಸೊ 30,000 rupees ತೆಗೆದುಬಿಟ್ರೆ 10,000 rupees ಮಾತ್ರ ಉಳಿತು. ಆ 10,000 rupees ಇಸ್ ವಾಟ್ ಆ್ಯಕ್ಚುಲಿ ಯು ಶುಡ್ ಇನ್ವೆಸ್ಟ್ ಇನ್ ಟು ಡಿಫ್ರೆಂಟ್ ಕ್ಲಾಸ್ ಆಫ್ ದ ಅಸೆಟ್ಸ್ ಆಸ್ ಐ ವಾಸ್ ಟಾಕಿಂಗ್ ಅಬೌಟ್. So that is how actually these three things, so emergency fund, EMI payment, investment, this thing. So these three things contributes about, the EMI payment is about 30% and then the investment about 10%. So that is what actually, that is how you should have it as a kind of thumb rule from your this thing. Then the next is actually in terms of compounding. So the magic of compounding anta ಹೇಳ್ತಾರೆ. So magic of compounding anta ಹೇಳಿದ್ರೆ actually there is in the fixed deposits you have two variants. So one is a fixed deposit where you take interest on a quarterly basis or on a monthly or a yearly basis. So and then there is a compound, there is a cumulative deposit. So cumulative deposit is something that actually when the 4 ವರ್ಷಕ್ಕೆ if you keep some amount, then you basically take the principal plus the interest at the end of the 4th year. In the regular fixed deposit, one principal amount ittaga, yearly you will be taking interest or quarterly you will be taking interest, and at the end of the tenure, end of the 4th year, you will take the principal amount. So ಈ compounding ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು 5 lakhs actually if you have kept for 4 years and then let us say 8% is the interest rate. So 5 lakh into 8%, 8 into 5, it works up to 40,000 rupees. So if you have kept it in a normal fixed deposit for 4 years ಅಂತ ಹೇಳಿದ್ರೆ, the 5 lakh rupees, every year, at the end of the first year, you will get 40,000, end of second year 40,000, end of third year 40,000, end of the fourth year 40,000 interest for the fourth year plus the 5 lakh as the principal. ಆ ಥರ ಬರುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ 4 years ನಿಮ್ಗೆ ಏನು ಸಿಕ್ಕಿರುತ್ತೆ ಅಂತ ಹೇಳಿದ್ರೆ 5 lakhs ನೀವು ಹಾಕಿದ್ದು ವಾಪಸ್ ಬಂದ್ಬಿಡ್ತು. 1,60,000 rupees you earned as interest over a period of 4 years. Adinne if you do it as a cumulative deposit. So what you do is you put 5 lakhs for 4 years and then you say nan yearly interest ತಗೊಳ್ಳೋದಿಲ್ಲ, I will leave it in the principal itself and let that 40,000 rupees whatever that first year interest ಬಂದಾಗ it gets added to the principal. So for the second year it becomes 5,40,000 rupees is the principal, ಅದ್ರ ಮೇಲೆ 8% ಆಗುತ್ತೆ. ಸೊ ಅದು ಆ್ಯಕ್ಚುಲಿ 43,000 ಏನೋ ಆಗ್ಬೋದು. ಸೊ ಈ 43,000 interest on the second year will get added. So then it becomes 5,83,000 for the third year as a principal. ಅದ್ರ ಮೇಲೆ ಇಂಟ್ರೆಸ್ಟ್ ಬಂದಾಗ then it will become 46,000 or something like that. ಸೊ ಈ ಥರ ಏನಾಗುತ್ತೆ, ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೆಳ್ಕೊಂಡು ಹೋಗ್ಬಿಟ್ಟು at the end of the 4th year ನಿಮ್ಗೇನಾಗುತ್ತೆ 6,75,000 rupees or 6,80,000 rupees ನಿಮಗೆ ಬರ್ಬೋದು ಕೈಗೆ. ಸೊ ಅದರಲ್ಲಿ ಏನಾಯಿತು, ಫಸ್ಟ್ ಕೇಸಲ್ಲಿ ಏನಾಯಿತು ಅಂತ ಹೇಳಿದ್ರೆ ಇಟ್ ವಾಸ್ ಓನ್ಲಿ 6,60,000 rupees because 4 into 4 will be 6. Yeah, that was 1.6 lakhs is what you got over 4 years. Illi you will get 1.75 or 1.8 lakhs you will get as the in the compounding. So the magic of compounding anta heltare. So this is what actually, so you should always idralli actually ಒಂದು 2-3 thumb rules ಬರುತ್ತೆ. So basically if you want to find out that there is something called rule of 72, rule of 114, rule of 144. ಇದೇನು ಅಂತ ಹೇಳಿದ್ರೆ, if I'll first talk about the rule of 72. So basically rule of 72 says ಒಂದು 10 ಲಕ್ಷ ರೂಪಾಯಿ actually if you have invested somewhere and then if it is 8%, it is 8% interest you have invested ಅಂತ ಹೇಳಿದ್ರೆ 72 divided by 8 will give you 9 ಅಂತ ಹೇಳಿದ್ರೆ 9 years ಅಲ್ಲಿ ನಿಮ್ಮ 10 lakhs whatever you have invested as a principal will double and become 20 lakhs. ಸೊ ಅದು ಟ್ರಿಪಲ್ ಆಗಬೇಕು. ಸೊ ಹೌ ಲಾಂಗ್ ವಿಲ್ ಇಟ್ ಟೇಕ್ ಫಾರ್ ಇಟ್ ಟು ಟ್ರಿಪಲ್ ಅಂತ ಹೇಳಿದ್ರೆ ದ ಸೇಮ್ ಇವಾಗ 72 ಬದಲು 114 ಡಿವೈಡೆಡ್ ಬೈ 8 ಮಾಡಿ, ದೆನ್ ಯು ವಿಲ್ ಗೆಟ್ ಒನ್ ನಂಬರ್. ಸೊ ದಟ್ ಈಸ್ ದ ನಂಬರ್ ದಟ್ ಇಟ್ ವಿಲ್ ಟೇಕ್ ಫಾರ್ ದ 10 lakhs ಟು ಗೆಟ್ ಟ್ರಿಪಲ್ ಟು 30 lakhs. Then 144 is, that is nothing but 72 into 2. So 144 divided by 8 will give you 18 years. So basically it is 18 years it will take for the 10 lakhs to become 40 lakhs to quadruple. So andre 4 times agalikke. So these are all some of the kind of thumb rules on this thing. And then again one more in terms of risk, ಎಷ್ಟು risk ತಗೋಬಹುದು ಎಷ್ಟಿದೆ ಅಂತ ಹೇಳಿದ್ರೆ, so risk is basically kind of inversely proportional to or directly proportional to the age.
inversely proportional to the age. So lesser the age, more the risk. The higher the age, lesser the risk ಅಂತ ಹೇಳ್ತಾರೆ. ಸೊ ಅದಕ್ಕೊಂದು ಥಂಬ್ ರೂಲ್, ಅದಕ್ಕೊಂದು ಇದೊಂದಿದೆ. ಸೊ ದಟ್ ಈಸ್ 100 ಮೈನಸ್ ಏಜ್ ಇಸ್ ವಾಟ್ ಆ್ಯಕ್ಚುಲಿ ಆ ದುಡ್ಡು ಅಂದರೆ ಇವಾಗ ಒಂದು ಒಬ್ಬರಿಗೆ 40 ಇಯರ್ಸ್ ಇರುತ್ತೆ ಒಂದು ಪರ್ಸನ್ಗೆ ಅಂತ ಹೇಳಿದ್ರೆ 100 ಮೈನಸ್ 40 ಅಂತ ಬಂದಾಗ 60 is the number what we got. So 60% of your investment you can keep it in the equities and 40% should be in the debt. So andre debt ant helidre it is a safe for this thing, andre it can be fixed deposit, it can be it can be whatever, it can be the bonds and all those kind of things which is safer, because and equities is the little kind of unsafe, it is little riskier but the rewards are also higher. So nimge age ಸ್ವಲ್ಪ ಕಡಿಮೆ ಇರೋದ್ರಿಂದ ಸೊ ಅದನ್ನೇ ಆ್ಯಕ್ಚುಲಿ ಇಫ್ ಯು ಲುಕ್ ಅಟ್ ಇಟ್ ಆ್ಯಕ್ಚುಲಿ 35 ಇಯರ್ಸ್ ಒಬ್ಬನಿಗೆ ಅಂತ ಹೇಳಿದ್ರೆ 100 ಮೈನಸ್ 35 ವಿಲ್ ಬಿ 65. ಸೊ 65% ಆಫ್ ಯುವರ್ ಮನಿ ಕ್ಯಾನ್ ಬಿ ಪಾರ್ಕ್ಡ್ ಇನ್ ದ ಈಕ್ವಿಟೀಸ್. ಬಟ್ ವೆನ್ ಯು ಬಿಕಮ್ 40 ಇಯರ್ಸ್ ಇಟ್ ವಿಲ್ ಬಿಕಮ್ 60. ವೆನ್ ಯು ಬಿಕಮ್ 50 ಇಯರ್ಸ್ ಓನ್ಲಿ 50% ಶುಡ್ ಬಿ ದೇರ್ ಇನ್ ಯುವರ್ ಈಕ್ವಿಟಿ. ಸೊ ಆ ಥರ ನಿಮಗೆ ಈಕ್ವಿಟೀಸಲ್ಲಿ ಕಡಿಮೆ ಹಾಕ್ಕೊಂಡು ಬರಬೇಕು ಆ್ಯಂಡ್ ಡೆಟ್ಟಲ್ಲಿ ಜಾಸ್ತಿ ಹಾಕ್ಕೊಂಡು ಹೋಗಬೇಕು ಅನ್ನೋದು ಒಂದು ದಿಸ್ ಥಿಂಗ್. And also basically that like if it is market specific ಅಂತ ಹೇಳಿದ್ರೆ capital markets, nobody can time the market ಅಂತ ಹೇಳ್ತಾರೆ, and you cannot do bottom fishing, nobody knows the bottom ಅಂತ. These are all the very very famous phrases. So ಅಂದರೆ ಇದು ಮಾರ್ಕೆಟ್ ತುಂಬ ಕೆಳಗಡೆ ಹೋದ ನಾನು ಕೊಂಡ್ಕೊತೀನಿ ಅನ್ನೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಆದ್ದರಿಂದನೇ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇನ್ಸ್ಟೆಡ್ ಆಫ್ ಒಂದು ದೊಡ್ಡ ಅಮೌಂಟನ್ನು ಹಾಕ್ಬಿಟ್ಟು ನಾವು ಕೊಂಡ್ಕೊಳ್ಳೋ ಬದಲು ಏನಾದರೂ ಒಂದು ಈಕ್ವಿಟೀಸ್ ಆಗ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಅದ್ರ ಬದಲು ಯು ಮೇಕ್ ಇಟ್ ಆಸ್ ಎನ್ SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸೊ ಎವ್ರಿ ಮಂತ್ ಆ್ಯಕ್ಚುಲಿ ಒಂದು ಅಮೌಂಟನ್ನು ಯು ಕ್ಯಾನ್ ಕೀಪ್ ಅಸೈಡ್. ಯು ಕ್ಯಾನ್ ಟೆಲ್ ಈ ಅಮೌಂಟನ್ನು ಆ್ಯಕ್ಚುಲಿ ಇಟ್ ವಿಲ್ ಕೀಪ್ ಗೋಯಿಂಗ್ ಇನ್ ಟು ಯುವರ್ SIP. ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮ್ಯೂಚುವಲ್ ಫಂಡ್ಸ್ಗೆ ಅಥವಾ ಈಕ್ವಿಟೀಸ್ಗೆ ಅದನ್ನು ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹಂಗೆ ಮಾಡಿದಾಗ ಏನಾಗುತ್ತೆ, ಮಾರ್ಕೆಟ್ ಮೇಲಕ್ಕೆ ಹೋದಾಗಲೂ ನೀವು ಅದನ್ನು ತೊಗೋತೀರಾ, ಮಾರ್ಕೆಟ್ ಕೆಳಗೆ ಹೋದಾಗಲೂ ಅದು ತೊಗೋತೀರಾ. ಸೊ ಆ್ಯಾವ್ರೇಜ್ ಔಟ್ ಆಗಿ ನಿಮಗೆ ಆಲ್ವೇಸ್ ಯು ವಿಲ್ ಸ್ಟ್ಯಾಂಡ್ ಆ್ಯಸ್ ಅ ಬೆನಿಫಿಷಿಯರಿ. ಆ್ಯಂಡ್ ಆಲ್ಸೋ ನಿಮಗೆ ಒಂದು ಕಾರ್ಪಸ್ ಅಮೌಂಟನ್ನು ನೀವು ಅದನ್ನು ಆ್ಯಕ್ಚುಲಿ ಸೇರಿಸೋದು ಬೇಕಾಗಿಲ್ಲ, ಚಿಕ್ಕ ಚಿಕ್ಕ ಅಮೌಂಟಲ್ಲೇ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಆ್ಯಂಡ್ ಫೈನಲಿ ಆ್ಯಕ್ಚುಲಿ ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್ ಅನ್ನೋದು ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಥಿಂಗ್. ಸೊ ಇನ್ವೆಸ್ಟಿಂಗ್ ಇನ್ ಆಲ್ ದ ಡಿಫರೆಂಟ್ ಅಸೆಟ್ ಕ್ಲಾಸಸ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ಇನ್ವೆಸ್ಟಿಂಗ್ ಇನ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾಲೆಡ್ಜ್ ಅಪ್ಗ್ರೇಡೇಷನ್ ಮತ್ತು ಹೊಸ ಸ್ಕಿಲ್ ಅಪ್ಗ್ರೇಡೇಷನ್ ಆ್ಯಂಡ್ ಅಪ್ಸ್ಕಿಲ್ಲಿಂಗ್, ರೈಟ್ ಸ್ಕಿಲ್ಲಿಂಗ್ ಅಂತೆಲ್ಲ ಅಂತಾರೆ. ಸೊ ಅಂದರೆ ಹೊಸದು ಏನಾದರೂ ಟ್ರೆಂಡಿಂಗ್ ಏನಾದರೂ ಹೊಸದು ಏನಾದರೂ ಇದಿದೆ ಅದನ್ನೆಲ್ಲ ಕಲ್ತ್ಕೊಳ್ಳೋದು ಅದರಿಂದ. ಸೊ ಅದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಆ್ಯಕ್ಚುಲಿ ಸ್ಪೋಕ್ ಅಬೌಟ್ ಫ್ರಮ್ ದ ಬಿಗಿನಿಂಗಲ್ಲಿ ಐ ಸೆಡ್ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಒಂದು ಹೇಳಿದೆ. ಸೊ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಇಸ್ ಯಾವ್ದಾದ್ರು ಒಂದು ಕಂಪನಿನಲ್ಲಿ ಕೆಲಸ ಮಾಡಿ ಆ್ಯಸ್ ಅನ್ ಎಂಪ್ಲಾಯಿ, ದೆನ್ ಯು ವಿಲ್ ಗೆಟ್ ಎ ಸ್ಯಾಲರಿ. ಆರ್ ಯಾವ್ದಾರ ಒಂದು ಬಿಸ್ನೆಸ್, ಅದು ಚಿಕ್ಕ ಬಿಸ್ನೆಸ್ ಇರ್ಬೋದು, ದೊಡ್ಡ ಬಿಸ್ನೆಸ್ ಇರ್ಬೋದು, ಮಾಡರೇಟ್ ಬಿಸ್ನೆಸ್ ಇರ್ಬೋದು, ಅದರಿಂದ ಯು ವಿಲ್ ಬಿ ಗೆಟಿಂಗ್ ಸಮ್ ಇನ್ಕಮ್. ದಿಸ್ ಇಸ್ ಕಾಲ್ಡ್ ಆಸ್ ಎ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್. And what all other classes that the asset classes that I was talking about for investments, all these things are secondary class. Idu ಏನು generate ಮಾಡತ್ತೋ income, that is called as a secondary income ಅಂತ ಹೇಳ್ತೀವಿ. So ಇದರಲ್ಲಿ basically what we do is when we try to invest in yourself, ನೀವು ಆ್ಯಕ್ಚುಲಿ ಜಾಸ್ತಿ ನಿಮ್ಮ ನಾಲೆಡ್ಜ್ ಇನ್ಕ್ರೀಸ್ ಮಾಡಿಕೊಂಡು ಸ್ಕಿಲ್ ಇನ್ಕ್ರೀಸ್ ಮಾಡ್ಕೊಂಡು ಆದಾಗ ಏನಾಗುತ್ತೆ, ಯು ವಿಲ್ ಬಿ ಏಬಲ್ ಟು ನಿಮ್ಮದು ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ನೇ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಅದನ್ನು ಇನ್ಕ್ರೀಸ್ ಮಾಡ್ಕೊಂಡಾಗ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ವಿಲ್ ಬಿ ಅವೈಲೇಬಲ್ ಟು ಇನ್ವೆಸ್ಟ್ ಇನ್ ಟು ದ ಅದರ್ ಅಸೆಟ್ ಕ್ಲಾಸಸ್ ಆ್ಯಂಡ್ ದೆನ್ you will be this thing. So and most important thing is also there is something called as a goal oriented investment ಅಂತ ಹೇಳ್ಬಿಟ್ಟು. So again it is basically ಎಲ್ಲದಕ್ಕೂ ಸುಮ್ಮನೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದ್ರ ಬದಲು ಅದಕ್ಕೊಂದು ನನಗೆ ಒಂದು ಯಾವುದೋ ಒಂದು ಇದಕ್ಕೆ ನನ್ನ ಇದು ಅಂದರೆ ಮಕ್ಕಳ ಎಜುಕೇಷನ್ಗೆ ಒಂದು ಪರ್ಟಿಕ್ಯುಲರ್ ಈ ವರ್ಷ ಕರೆಕ್ಟಾಗಿ ಬಂದಾಗ ನನಗೆ ಐ ನೀಡ್ ಸಮ್ ಮನಿ, ಸೊ ಅದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಆ ಟೈಮಲ್ಲಿ ನಾನು ತೊಗೋತೀನಿ. ಅಥವಾ ಯಾವುದಾದ್ರು ಮ್ಯಾರೇಜ್ ಪ್ಲ್ಯಾನ್ಸ್ ಇರ್ಬೋದು ನಿಮ್ಮ ಇದು ಮಕ್ಕಳದು, ಸೊ ಆ ಟೈಮಿಗೆ ಕರೆಕ್ಟಾಗಿ ನಂಗೆ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಐ ವಾಂಟ್ ಟು ಟೇಕ್ ಔಟ್ ಮನಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಆರ್ ವಾಟ್ ಎವರ್. ಅಥವಾ ರಿಟೈರ್ಮೆಂಟ್ ಇದಕ್ಕೆ ಬಂದು ನೀವು ಬಿ ಬಿಲ್ಡಿಂಗ್ ಯುವರ್ ಕಾರ್ಪಸ್. ಸೊ ಎವ್ರಿಥಿಂಗ್ ಇಸ್ ಬೇಸಿಕಲಿ ಗೋಲ್ ಓರಿಯೆಂಟೆಡ್ ಇನ್ವೆಸ್ಟ್ಮೆಂಟ್ಸ್ ಇಸ್ ವಾಟ್ ಯು ವಿಲ್ ಬಿ ಡೂಯಿಂಗ್. ಸೊ ಟಿಪಿಕಲಿ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಈ ಥರ ಒಂದು ಮಾಡ್ಕೊಂಡು ಹೋದರೆ ಯು ವಿಲ್ ಆಲ್ಸೋ ಬಿ ಬೀಟಿಂಗ್ ದ ಇನ್ಫ್ಲೇಷನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇದನ್ನು ಶುರು ಮಾಡಿದ್ದು ಇನ್ವೆಸ್ಟ್ಮೆಂಟ್ಸ್, ಯುವರ್ ಇನ್ವೆಸ್ಟ್ಮೆಂಟ್ ಶುಡ್ ಬೀಟ್ ದ ಇನ್ಫ್ಲೇಷನ್. ಸೊ ದ ಇನ್ಫ್ಲೇಷನ್ ಫಿಗರ್ ಇಸ್ ಅಬೌಟ್ 6 to 7%. ಸೊ ಅದನ್ನು ಬೀಟ್ ಮಾಡಿ ಅದಕ್ಕಿಂತ ಜಾಸ್ತಿ ಇದು ನಿಮಗೆ ರಿಟರ್ನ್ಸ್ ಬರ್ತಾ ಇದ್ದರೆ that is what actually will hold you into this thing. So on an average actually around 10 to 12% is considered as a very decent and very good annual returns on all the investments. So ಅಷ್ಟಿಟ್ಕೊಂಡು ಅದಕ್ಕಿಂತ ಜಾಸ್ತಿ ಗ್ರೀಡಿ ಆಗದೆ if you try to exit out of your investments and again reinvest and all those things,
that will actually keep you in a good this thing. So basically, just to reiterate and just to summarize, you have the different asset classes for investment will be, you have the savings bank account, and then you have the fixed deposit, and in the fixed deposit you have the fixed deposit and cumulative deposit, and then you have the public sector banks and the private banks and the cooperative banks and the corporate kind of fixed deposits. And adadmel you have the PPF, the public provident fund, and then employee provident fund, and then you have the national savings certificates. Then you have gold, and then you have the mutual funds, equities, and then the real estate. So these are all the different kind of asset classes. So idralle actually if you try to invest kind of cutting across, and as I said, diversify. So ಎಲ್ಲದರಲ್ಲೂ ಒಂದು ಚೂರು ಹಾಕೊಂಡು ಬಂದು ಆ ಥರ ಇದು ಮಾಡ್ಕೊಂಡು ಹೋದರೆ this will actually probably help you in your this thing. So I hope this was an interesting and will help you in kind of planning your investments ಅಂತ ಅನ್ಕೊಂಡಿದ್ದೀನಿ. So that's all for today. Thank you very much. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.